ಕಾರ್ಯನಿರತ ಪತ್ರಕರ್ತರ ಸಂಘ ಹೊನ್ನಾವರ ವತಿಯಿಂದ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನೇತ್ರ ತಪಾಸಣಾ ಶಿಬಿರ ಹೊನ್ನಾವರ ಪಟ್ಟಣದ ಸೋಷಿಯಲ್ ಕ್ಲಬ್ ಸಭಾಭವನದಲ್ಲಿ ಶುಕ್ರವಾರ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹ ಅಡಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಪತ್ರಿಕೆಯನ್ನು ಕೊಂಡು ಓದುವ ಮೂಲಕ ಪತ್ರಿಕೆಯನ್ನು ಉಳಿಸುವ ಗುರುತರವಾದ ಜವಾಬ್ದಾರಿ ಸಾರ್ವಜನಿಕರ ಮೇಲಿದೆ. ಸಮಾಜದ ಅಂಕು-ಡೊಂಕು ಬರೆಯುವ ಪತ್ರಕರ್ತರ ಸ್ಥಿತಿಯನ್ನು ಸಾರ್ವಜನಿಕರು ಅರಿತುಕೊಳ್ಳಬೇಕು. ಪತ್ರಿಕೆಯಲ್ಲಿ ಸುದ್ದಿ ಬಿತ್ತರವಾದಾಗ ಸಮಾಜ ಅದನ್ನು ಬೆಂಬಲಿಸುವ ಕಾರ್ಯವಾಗಬೇಕು. ತಾಲೂಕಿನ ಪತ್ರಕರ್ತರು ಕ್ರಿಯಾಶೀಲವಾಗಿದ್ದು, ಸಮಸ್ಯೆಗೆ ಸ್ಪಂದಿಸಿ ವ್ಯವಸ್ಥಿತವಾಗಿ ನ್ಯಾಯ ದೊರೆಯುವಂತೆ ಹೋರಾಟ ನಡೆಸಿದವರು ಈ ನೆಲದಲ್ಲಿರುವುದು ವಿಶೇಷವಾಗಿದೆ ಎಂದರು. ನಾವು ನಮ್ಮ ಪತ್ರಕರ್ತರ ಯಾವುದೇ ಸಮಸ್ಯೆಗಳಿರಲಿ ಅವ್ರ ಜೊತೆ ನಾವಿರ್ತೇವೆ, ಹಿಂದೂ ಇದ್ವಿ ಮುಂದೆ ಇರ್ತೇವೆ. ಪತ್ರಕರ್ತರ ಸಮಸ್ಯೆಗಳನ್ನು ಆಲಿಸುವಂಥ ವ್ಯವಸ್ಥೆ ಸಮಾಜದಲ್ಲೂ ಆಗಬೇಕು. ಹಿಂದೆಲ್ಲ ಪತ್ರಿಕೆಗಳು ಸಾಕಷ್ಟು ಬೆಳೆದು ವಿಜೃಂಭಿಸಿ ಪತ್ರಿಕೆಗಳ ಒಂದು ಓದುಗರ ಸಂಖ್ಯೆಯನ್ನು ಸಾಕಷ್ಟು ಇಟ್ಕೊಂಡಿತ್ತು. ಅದು ಇವತ್ತು ಓದುಗರ ಸಂಖ್ಯೆ ಕಡಿಮೆ ಆಗಿದೆ. ಸಾಮಾಜಿಕ ಜಾಲತಾಣ ಅದು ಇದೆಲ್ಲ ಕಾರಣ. ಹೊನ್ನಾವರದಲ್ಲಿ ಕ್ರಿಯಾಶೀಲ ಪತ್ರಕರ್ತರಿದ್ದಾರೆ. ಇಲ್ಲಿಯ ಸಮಸ್ಯೆಗಳಿಗೆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸಿ ಅದಕ್ಕೆ ಒಂದು ವ್ಯವಸ್ಥಿತವಾದ ಗುರಿಯನ್ನು ತಲುಪಿಸುವ ತನಕ ಹೋರಾಡಿದಂತಹ ಪತ್ರಕರ್ತರು ಈ ನೆಲದಿಂದ ಬಂದಿದ್ದಾರೆ, ಇವತ್ತಿಗೂ ಕಾರ್ಯ ಮಾಡ್ತಾ ಇದ್ದಾರೆ. ಪತ್ರಕರ್ತರು ಅಂದ ತಕ್ಷಣ ಮುಖ ತಿರ್ಸ್ಕೊಂಡು ಹೋದರೆ ಜಾಸ್ತಿ. ಆದರೆ ಖಂಡಿತ ನಿಮಗೆ ಅಂತಹ ಒಂದು ಏನಾದರೂ ನೋವಾಗದಿದ್ದರೆ ಅದು ನಿಜವಾಗಿ ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡ ಪತ್ರಕರ್ತರಿಂದ ಅಲ್ಲ, ಸಾಧ್ಯನೇ ಇಲ್ಲ. ಅವರಿಗೆ ಅವ್ರ ಕೆಲಸ ಮಾಡಿಕೊಂಡು ಸಮಾಜದಲ್ಲಿ ಅವರಿಂದ ಆದ ಒಂದು ಉಪಕಾರವನ್ನು ಮಾಡ್ಕೊತಾ ಹೋದರೆ ಅವ್ರ ಬದ್ಧತೆ ಆಗಿದೆ. ಯಾರೆಲ್ಲ ಆ ರೀತಿ ನೋವನ್ನು ಕೊಡ್ತಾ ಇದ್ದಾರೆ ಅವರು ಯಾರ ವೇಳೆ ಎಲ್ಲರಿಗೂ ಸಮಾಜದಲ್ಲಿ ಗೊತ್ತಾಗ್ತಾ ಇದೆ. ಯಾವುದೋ ಸಾಮಾಜಿಕ ತಾಲೂಕಾಣ ಅದು ಇದು ಅಂತ ಹೇಳ್ಕೊಂಡು ಪತ್ರಕರ್ತರು ಬರ್ತಾ ಇದ್ದಾರೆ. ಅಂಥವರಿಗೆ ನೀವು ಯಾರೂ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡದೆ ನಿಜವಾದ ಪತ್ರಕರ್ತರನ್ನು ಉಳಿಸಿ ಬೆಳೆಸುವಂತ ಕೆಲಸ ಮಾಡಬೇಕಾಗಿದೆ. ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ ಹೊನ್ನಾವರ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮಾತನಾಡಿ, ತಾಲೂಕಿನ ಪತ್ರಕರ್ತರು ಸರ್ಕಾರದ ಹಲವು ಯೋಜನೆಯನ್ನು ಸಾರ್ವಜನಿಕರಿಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತಾರೆ. ತಾಲೂಕಿನ ಪ್ರವಾಸೋದ್ಯಮ ಅಭಿವೃದ್ಧಿ, ಹಲವು ಸಮಸ್ಯೆಗಳನ್ನು ಬಗೆಹರಿಸಲು ಪತ್ರಿಕೆಗಳ ಪಾತ್ರವೂ ಇದೆ. ಇಲಾಖಾವಾರು ವರದಿ ಮಾಡುವಾಗ ಅಧಿಕಾರಿಗಳಿಂದ ಆ ವಿಷಯದಲ್ಲಿ ಮಾಹಿತಿ ಪಡೆದಾಗ ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ ಎಂದರು. ಆಕ್ಟಿವಿಟಿ ಮೇಲೆ ವರ್ಕ್ ಮಾಡ್ತಾ ಇರೋದು ನಾನು ಒಂದು ವರ್ಷದಿಂದ ನೋಡ್ತಾ ಇದ್ದೆ. ಸೊ ಯಾವುದೇ ವಿಷಯದಲ್ಲಿ ಈ ಸಂಘದಲ್ಲಿ ಆಕ್ಟಿವಿಟಿ ಒಂದು ಬಂದಿದೆ. ಸೊ ಸುಮಾರು ವಿಷಯಗಳನ್ನ ಪತ್ರಿಕಾ ಮಾಧ್ಯಮ ಮುಖಾಂತರ ಪ್ರಸ್ತಾಪ ಇರೋದು ನಾನು ಆಲ್ರೆಡಿ ನೋಡಿದ್ದೆ. ಖಂಡಿತವಾಗಿಯೂ ಸಾರ್ವಜನಿಕ ಅನುಕೂಲ ಆಗುವಾಗ ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸಬೇಕಾಗಿದೆ. ಸೊ ಒಂದು ವರ್ಷ ನಾವೇ ಕಳೆದಿದ್ದೇವೆ. ಸುಮಾರು ಸಮಸ್ಯೆಗಳು, ಬೋಟಿಂಗ್ ಸಮಸ್ಯೆ ಇರ್ಬೋದು, ನಮ್ಮ ತಾಲೂಕಾ ಕ್ರೀಡಾಂಗಣ ಇರ್ಬೋದು, ಸಾರ್ವಜನಿಕ ವ್ಯವಸ್ಥೆಯಲ್ಲಿ ನಾವು ಅದನ್ನು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಇನ್ನು ಹೆಜ್ಜೆ ಇಡ್ತಾ ಇದ್ದೇವೆ. ಸುಮಾರು ಪತ್ರಿಕಾ ಮಾಧ್ಯಮದಲ್ಲಿ ಈ ವಿಷಯಗಳು ಸುಮಾರು ಸಲ ಆರ್ಟಿಕಲ್ಸ್ ಅನ್ನು ಪಬ್ಲಿಷ್ ಆಗಿರೋದು ನಾನು ನೋಡಿದೆ. ಸೊ ಖಂಡಿತವಾಗಿಯೂ ಸಾರ್ವಜನಿಕವಾಗಿ ಕಾರ್ಯಗಳನ್ನು ಅಧಿಕಾರಿ ಸಹ ಮಾಡ್ತಾರೆ. ಜಿಲ್ಲಾಧ್ಯಕ್ಷರು ಹೇಳಿದಾಗೆ ನಮ್ಮ ಸಂಘದಿಂದಾಗಿ ನಮ್ಮ ತಾಲೂಕಿನಲ್ಲಿ ಯಾವ ಪತ್ರಕರ್ತರ ಬಂದು ನಮ್ಮ ಅಧಿಕಾರಿಗಳಾಗಲಿ, ಯಾವ ಇಲಾಖೆಯಲ್ಲಿ, ಯಾವ ಆಫೀಸಲ್ಲಿ ಹೋಗಿ ಸಾರ್ವಜನಿಕರಾಗಲಿ ಅಧಿಕಾರಿಗಳಿಗೆ ಯಾವುದೇ ತರಹದ ದೂರದೇಶದಾಗಿ ಯಾವುದೋ ಪ್ರಕಟಣೆ ಮಾಡುವುದಾಗಲಿ ಆಧಾರ ವರ್ತನೆ ಮಾಡೋದು ಕಂಡು ಬರುವುದಿಲ್ಲ. ಸೊ ಇದು ಒಂದು ನಮ್ಮ ತಾಲೂಕದಲ್ಲಿ ಆಗದೇ ಇರುವುದು ಒಂದು ಪತ್ರಕರ್ತ ತಾವು ಹೇಳಿದೆ ಸರ್. ಪತ್ರಕರ್ತರ ಯಾರೂ ಇಲ್ಲಿ ಅಷ್ಟು ಇದರಿಲ್ಲ ಅಂತ ಹೇಳಿ ಒಂದು ನಾನು ಕಂಡಿದ್ದೆ ಅಂದರೆ ನನ್ನ ಕಾಲೇಜ್ ಲೈಫ್ನಲ್ಲಿ ನಾನು ಸಹ ನನ್ನ ಗುರುಗಳಿದ್ರು ರೈಟ್ ಸರ್ ಅಂತ ಹೇಳಿ. ಹೊನ್ನಾವರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಸುಬ್ಬಣ್ಣ ಬೆಂಗಳೂರು ಮಾತನಾಡಿ, ಇತ್ತೀಚಿನ ದಿನದಲ್ಲಿ ನಾವೆಲ್ಲರೂ ಮೊಬೈಲ್ ದಾಸರಾಗಿ ಪತ್ರಿಕೆ ಓದುವುದರಿಂದ ದೂರವಾಗುತ್ತಿದ್ದೇವೆ. ತಾಲೂಕಿನಲ್ಲಿ ಸಮಾಜಮುಖಿ ವರದಿ ಮೂಲಕ ಪತ್ರಕರ್ತರು ಜನಾನುರಾಗಿಯಾಗಿದ್ದಾರೆ ಎಂದರು. ಪ್ರತಿಯೊಂದು ವಿದ್ಯಾರ್ಥಿಗೆ ಓದಲಿಕ್ಕೆ ಅನಿಸ್ತದೆ. ಬೆಳಗ್ಗೆದ್ದು 7 ಗಂಟೆ 5 ನಿಮಿಷಕ್ಕೆ ನಾವು ಪೊಲೀಸ್ ಸಮಾಚಾರ ಕೇಳ್ತೀವಿ. ಈ ಥರ ರೇಡಿಯೋ ಹಾಗೂ ಮಾಧ್ಯಮ ಒಂದು ನಾವು ಓದಿ ಕೇಳಿ ಈ ಮಟ್ಟಕ್ಕೆ ನಾವು ಬೆಳೆದಿರ್ತೇವೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಕನಿಷ್ಠ ನಾವು ಸಹಿತ ಇತ್ತೀಚಿನ ದಿನಗಳಲ್ಲಿ ನಾವೇ ಭಾಳ ಸೋಮಾರಿಯಾಗಿದೆ. ಪ್ರತಿಯೊಂದು ಮನೆಗೆ 2 ರಿಂದ 3 ಪತ್ರಿಕೆಗಳನ್ನು ತರಿಸುವಂಥ ವ್ಯಕ್ತಿಗಳು ನಾವು. ಈ ಒಂದು ಪೇಪರ್ ತರಿಸುವ ಸಹಿತ ವಿಚಾರ ಮಾಡೋದು. ಅದಕ್ಕೆಲ್ಲ ಕಾರಣ ನಮ್ಮ ಕೈಯಲ್ಲಿರುವ ಒಂದು ದೊಡ್ಡ ಭೂತ. ಈ ಭೂತದಿಂದ ನಾವು ಭಾಳ ಹೊರಗೆ ಬರಬೇಕಾಗಿದೆ.
ಮೊದಲು ಏನಾದರೂ ನಮಗೆ ಅಂಶ ಬೇಕಾದ್ರೆ ಏನಾದರೂ ನಮ್ಗೆ ತಿಳ್ಕೊಬೇಕಂದ್ರೆ ಮಾಧ್ಯಮಕ್ಕೆ ಮೊರೆ ಹೋಗ್ತಿದ್ವಿ, ಪುಸ್ತಕಕ್ಕೆ ಮೊರೆ ಹೋಗ್ತಿದ್ವಿ, ಒಂದೇನೋ ಓದಿ ನಾವು ತಿಳ್ಕೊತಿದ್ವಿ. ಈಗ ಹಂಗಿಲ್ಲ, ಎಲ್ಲ ಡೈಜೆಸ್ಟ್ ಇದ್ದಾಗ ರೆಡಿ ಇರೋದು. ಗೂಗಲ್ ಹೋಗಿ ಹೋದ್ರೆ ಬಿಟ್ಟರೆ ನಾನೇ ಹೇಳ್ಬೇಕು, ತಪ್ಪು ಹೇಳ್ತು ಅಪ್ಪ ಹೇಳ್ದು ಗೊತ್ತಿಲ್ಲ, ಅದು ಹೇಳ್ದಂಗೆ ಹೋಗ್ಬಿಡೋದು. ಮೊನ್ನೆ ಯಾರೋ ಒಂದು ಸ್ನೇಹಿತರು ಹೇಳ್ತಾ ಇದ್ರು, ಗೂಗಲ್ ಕೇಳಿದಂತೆ ಹೊನ್ನಾವರ ರಸ್ತೆಗಳು ಏನೋ ಘಾಟ್ ಸೆಕ್ಷನ್ ಅಡಿಗೆ ಒಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ನಾವು ಅದು ಸರಿನೋ ತಪ್ಪು ಅನ್ನೋ ತಿಳ್ಕೊಳ್ಳೋ ಶಕ್ತಿ ಸಹ ನಮಗಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಓದುವುದನ್ನು ನಾವು ಹೆಚ್ಚು ರೂಢಿಸಿಕೊಳ್ಳಬೇಕು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ವಿಠ್ಠಲ್ ದಾಸ್ ಕಾಮತ್ ಮಾತನಾಡಿ, ಪತ್ರಕರ್ತರು ವರ್ಷವಿಡೀ ಸುದ್ದಿ ಮಾಡುವ ಜೊತೆ ಈ ದಿನ ವಿನೂತನವಾಗಿ ಕ್ಯಾಲೆಂಡರ್ ಬಿಡುಗಡೆಯ ದಿನದಲ್ಲಿ ಉಚಿತ ನೇತ್ರ ತಪಾಸಣೆ ಜೊತೆ ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸುವ ಮೂಲಕ ಮಾದರಿಯಾಗಿದ್ದಾರೆ. ಆರೋಗ್ಯದ ಕಡೆ ಪ್ರತಿಯೋರ್ವರು ವಿಶೇಷ ಕಾಳಜಿ ವಹಿಸಬೇಕಿದ್ದು, ಆ ನಿಟ್ಟಿನಲ್ಲಿ ಸಂಘಟನೆಯು ಮುನ್ನಡೆಯುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಒಂಥರ ಪ್ರೀತಿ, ತುಂಬ ಆ್ಯಕ್ಟಿವ್ ಮತ್ತು ನಿಷ್ಕಾಮಶ ಪ್ರೀತಿಯಿಂದ ಇರುವಂಥ ಎಲ್ಲ ಸದಸ್ಯರು, ಹೆಣ್ಣು ಮತ್ತು ಹಿರಿಯರು ಎಲ್ಲರೂ ಸೇರಿ ಒಳ್ಳೆಯ ರೀತಿಯಿಂದ ಮಾಡ್ತಾರೆ. ಹೀಗಾಗಿ ನಮಗೆ ಎಷ್ಟು ತ್ರಾಸಾಗ್ತದೆ ಅನ್ನೋದು ಮುಖ್ಯ ಇರುವುದಿಲ್ಲ, ನಮ್ಮನ್ನು ಎಷ್ಟು ಗೌರವದಿಂದ ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾರೆ ಅನ್ನೋದು ಮುಖ್ಯ. ಕಾರಣಕ್ಕಾಗಿ ನಾನು ಹಸಿವರು ಎಲ್ಲರೂ ಬಂದಿದ್ದೇವೆ. ಈ ತಾನೇ ಒಂದೂವರೆ ತಿಂಗಳಾಯಿತು ಹೊಸ ಬಾಡಿ ಬಂದು. ನಾವು ನರಸಿಂಹಳ್ಳಿಯವರು ಇನ್ನೂ ಅಧಿಕಾರ ಹಸ್ತಾಂತರ ಆಗಲಿಲ್ಲ, ಅಲ್ಲೂ ಆಗಲಿಲ್ಲ, ಬೆಂಗಳೂರಿನಲ್ಲೂ ನಮಗೂ ಆಗಲಿಲ್ಲ ಅಧಿಕಾರ ಹಸ್ತಾಂತರ. ಇನ್ನು 25ನೇ ತಾರೀಕಿಗೆ ನಾವು ಅಧಿಕಾರ ತಗೊಳ್ಳೋದಿದ್ದೇವೆ. ಬಟ್ ನಾವು ತುಂಬ ಫಾಸ್ಟ್ ಅಧಿಕಾರ ಹಸ್ತಾಂತರ ಮಾಡಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಒಂದು ಒಳ್ಳೆ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಒಳ್ಳೆಯ ಕಾರ್ಯ, ತುಂಬ ಖುಷಿ ಆಯಿತು. ಯಾಕಂದರೆ ಪತ್ರಕರ್ತರ ಬಗ್ಗೆ ಒಂದು ಮಾತಿದೆ, ಬರೀ ಟೀಕೆ ಮಾಡೋದು, ಬರೀ ತಪ್ಪು ಹುಡುಕೋದು, ಬರೀ ಯಾರು ಒಳ್ಳೆಯ ಕಾರ್ಯಕ್ಕಿಂತ 100 ಪಟ್ಟು ಒಳ್ಳೆಯ ಕೆಲಸ ಮಾಡೋದು. ನಾನು 36ನೇ ವರ್ಷ ಇತ್ತು, ನಾನು ಅನುಭವಿಸಿದ್ದೇನೆ. ನಾನು ತಪ್ಪು ಹುಡುಕ್ತಿದ್ದೆ, ಆದರೆ ಬರ್ತಾ ನನಗನ್ನಿಸ್ತಾ ನಾವು ತಪ್ಪು ಹುಡುಕುವವರಿಗೆ ನಮ್ಮ ನೈತಿಕತೆ ನಾವೇನು ಒಳ್ಳೇದು ಮಾಡ್ತೀವಿ ಅನ್ನೋದು ಒಂದು 10-15 ವರ್ಷದಲ್ಲಿ ನನಗೂ ಅರ್ಥ ಆಯ್ತು. ಹಾಗಾಗಿ ನಾವು ಒಳ್ಳೆಯದು ಮಾಡಿ ಯಾರು ಒಳ್ಳೆಯದು ಮಾಡ್ತಾರೆ ಅಂದರೆ ತಪ್ಪು ಹುಡುಕುವ ಅಧಿಕಾರಿ. ಸುಮ್ಮನೆ ತಪ್ಪು ಹುಡುಕುವುದರಲ್ಲಿ ಅರ್ಥ ಇರುವುದಿಲ್ಲ. ಈ ಕಾರಣದಲ್ಲಿ ಇವತ್ತು ನೋಡಿ ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೆ. ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರದಂಥ ಕಾರ್ಯಕ್ರಮ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ. ಬಟ್ ನನಗೆ ತುಂಬ ಖುಷಿ ಕೊಟ್ಟಿದ್ದು, ನಾನು ಮತ್ತು ಇವರೆಲ್ಲ ಇದೇ ಮಾತಾಡ್ತೀವಿ. ಮತ್ತು ಆರೋಗ್ಯ ಸಮಸ್ಯೆ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ನಾವು 100 ಶಬ್ದಗಳಲ್ಲಿ ದುಡಿಯೋದಕ್ಕಿಂತ ಒಂದಿಂಥ ಕಾರ್ಯಕ್ರಮ ಮಾಡಿದರೆ ಜನಕ್ಕೆ ಒಂದು ಉತ್ತರದಾಯಿತು. ನಾವು ಪತ್ರಕರ್ತರಂದರೆ ಕೇವಲ ಬರೆಯೋರಷ್ಟೇ ಅಲ್ಲ, ಉತ್ತರವನ್ನು ಕೊಡುವುದು ಅನ್ನುವಂಥದ್ದನ್ನು ಇವರದ್ದು ಜಿಲ್ಲೆಗೆ ತೋರಿಸ್ಕೊಟ್ಟಿದ್ದಾರೆ. ಹೊನ್ನಾವರ ಸಂಘದವರು ಒಂದು ಹೌದನ್ನೋದಾದ ಒಂದು ಚಪ್ಪಾಳೆ ಹೊಡೆದು ಒಂದು ಯುವಕರ ಒಳ್ಳೆಯ ಕಾರ್ಯ. ಪತ್ರಕರ್ತರಾದವರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮಾರುತಿ ನಾಯ್ಕ್ ಮಾತನಾಡಿ, ಜಿಲ್ಲೆಯಲ್ಲಿಯೇ ಹೊನ್ನಾವರದ ಪತ್ರಕರ್ತರ ಸಂಘ ಕ್ರಿಯಾಶೀಲ ಸಂಘವಾಗಿದೆ. ಪತ್ರಕರ್ತರು ಎಲ್ಲರೂ ಪ್ರಾಮಾಣಿಕ ಕೆಲಸದ ಮೂಲಕ ಜನಮನ ಸೆಳೆಯೋಣ. ಪ್ರಸಕ್ತ ಸಾಲಿನಲ್ಲಿ ವರ್ಷವಿಡೀ ಹಲವು ಸಮಾಜಮುಖಿ ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ. ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಸಂಘದ ಅಧ್ಯಕ್ಷ ವಿನಾಯಕ್ ಮೇಸ್ತಾ ಮಾತನಾಡಿ, ಪತ್ರಕರ್ತರಿಗೆ ಅನಾರೋಗ್ಯ ಸಮಸ್ಯೆ ಆದಾಗ ಸಂಘದಿಂದ ನೆರವಾಗಲು ಕ್ಷೇಮನಿಧಿ ಆರಂಭಿಸಿದ್ದು, ಈ ದಿನ ಬಿಡುಗಡೆಯಾದ ಕ್ಯಾಲೆಂಡರ್ನಲ್ಲಿಯೂ ಜಾಹೀರಾತು ಮೂಲಕ ಹಣವನ್ನು ಇದಕ್ಕೆ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದರು. ಜಿಲ್ಲಾ ಸಂಘದ ಸದಸ್ಯ ಸತೀಶ್ ತಾಂಡೇಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂಘದ ಉಪಾಧ್ಯಕ್ಷ ದಿನೇಶ್ ಹೆಗಡೆ ಸ್ವಾಗತಿಸಿ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ವಂದಿಸಿದರು. ಕಾರ್ಯದರ್ಶಿ ಪ್ರಸಾದ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದ್ದರು. ಸಂಘದ ಸದಸ್ಯರು, ವಿವಿಧ ಸಂಘಟನೆಯ ಪ್ರಮುಖರು, ಸಾರ್ವಜನಿಕರು ಭಾಗವಹಿಸಿದ್ದರು. ಮಧ್ಯಾಹ್ನ ಕುಮಟಾದ ನಮಸ್ಕಾರ ಸಮಾಜ ಸೇವಾ ಸಂಸ್ಥೆ ಮತ್ತು ಬೆಳಕು ನೇತ್ರಾಲಯದ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೆಯಿತು.